ಸಮಾರೋಪ ಸಮಾರಂಭದಲ್ಲೇ ನಡೆಯಬೇಕಾಗಿದ್ದ ಸನ್ಮಾನ ಸಮಾರಂಭವನ್ನ ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸ ಕಾವೇರಿಯಲ್ಲಿ ನೆರವೇರಿಸಿದರು. ಹಿರಿಯ ನಟಿ ಶಬಾನಾ ಆಜ್ಮಿ ಅವರಿಗೆ ಕರ್ನಾಟಕ ಸರ್ಕಾರದ ವತಿಯಿಂದ ಜೀವಮಾನ ಸಾಧನೆ ಪ್ರಶಸ್ತಿಯನ್ನ ಕೊಟ್ಟರು ಸನ್ಮಾನ ಸಿದ್ದರಾಮಯ್ಯನವರು. ಅನಂತ್ ನಾಗ್ ಮತ್ತು ಶಬಾನಾ ಆಜ್ಮಿ ಇಬ್ರು ಕೂಡ ಶ್ಯಾಮ್ ಬೆನ್ಗಲ್ ರವರ ಅಂಕುರ್ ಚಿತ್ರದ ಮೂಲಕ ಮೊಟ್ಟ ಮೊದಲ ಬಾರಿಗೆ 50 ವರ್ಷಗಳ ಹಿಂದೆ ಪಾದಾರ್ಪಣೆ ಮಾಡಿದ್ರು. ಇವತ್ತಿನವರೆಗೂ ಕೂಡ ಅನಂತ್ ನಾಗ್ ನಿರ್ವಹಿಸದೇ ಇರೋ ಪಾತ್ರಗಳೇ ಇಲ್ಲ. ಭಾರತ ಸರ್ಕಾರ ಅವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನ ಘೋಷಣೆ ಮಾಡಿ ಮತ್ತೊಂದು ಅವರ ಕಿರೀಟಕ್ಕೆ ಮತ್ತೊಂದು ಪುಕ್ಕವನ್ನು ಅಂಟಿಸ್ತು. ಕರ್ನಾಟಕ ಸರ್ಕಾರದ ವತಿಯಿಂದ ಮುಖ್ಯಮಂತ್ರಿಗಳಾಗ್ಲಿ ಉಪಮುಖ್ಯಮಂತ್ರಿಗಳಾಗ್ಲಿ ಸೌಜನ್ಯಕ್ಕಾದ್ರೂ ಒಂದು ಅಭಿನಂದನಾ ಸಂದೇಶವನ್ನ ಕೊಡೋ ಗೋಜಿಗೆ ಹೋಗಿಲ್ಲ. ಅವ್ರು ಯಾವತ್ತೂ ಕೂಡ ತಮ್ಮ ವ್ಯಕ್ತಿ ವೈಭವವನ್ನ ಮಾಡ್ಕೊಳ್ಳೇ ಇಲ್ಲ. ಆದ್ರೆ ಯಾಕೆ ಈ ಪರಿಯಾದ ನಿರ್ಲಕ್ಷ್ಯ? ಇವರ ವೋಟ್ ಬ್ಯಾಂಕ್ ರಾಜಕಾರಣದ ಒಂದು ಛಾಯೆ ಅದ್ರ ಮೇಲೆ ಬಿದ್ದಿದೆಯಾ ಅಂತ ಈ ನಿರ್ಧಾರದಲ್ಲೂ ಕೂಡ ಹೊಸದಕ್ಕಿಂತ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಶಬಾನಾಗೆ ಸನ್ಮಾನ, ಅನಂತ್ ನಾಗ್ಗೆ ಅಪಮಾನ. ಕಳೆದ ವಾರವಷ್ಟೇ ಬೆಂಗಳೂರಿನ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಭರ್ಜರಿಯಾಗಿ ನಡೆಯಿತು. ಅಷ್ಟೇ ಒಂದು ವಿವಾದಕ್ಕೂ ಕೂಡ ಕಾರಣವಾಯಿತು. ವಿಧಾನಸೌಧದ ಮುಂಭಾಗದಲ್ಲಿ ಜರುಗಿದ ಉದ್ಘಾಟನಾ ಸಮಾರಂಭಕ್ಕೆ ಕನ್ನಡ ಚಿತ್ರರಂಗದ ಸ್ಟಾರ್ಗಳು ಯಾರೂ ಬರಲೇ ಇಲ್ಲ ಅಂತಂದ್ಬಿಟ್ಟು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ತಮ್ಮ ಸುಪ್ರಸಿದ್ಧ ನಟ್ ಬೋಲ್ಟ್ ಬೆದರಿಕೆ ಹೇಳಿಕೆ ಕೊಟ್ಟಿದ್ದು ಆಯಿತು. ಅದಾದ ನಂತರ ಇನ್ನೇನು ಚಲನಚಿತ್ರೋತ್ಸವದ ಸಮಾರೋಪ ನಡೀತಿರುವಾಗಲೇ ಸಮಾರೋಪ ಸಮಾರಂಭದಲ್ಲೇ ನಡೆಯಬೇಕಾಗಿದ್ದ ಸನ್ಮಾನ ಸಮಾರಂಭವನ್ನ ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸ ಕಾವೇರಿಯಲ್ಲಿ ನೆರವೇರಿಸಿದ್ರು. ಅಲ್ಲಿ ನಡೆದಿದ್ದೇನು? ಹಿಂದಿ ಚಿತ್ರರಂಗದ ಅಂದ್ರೆ ಭಾರತೀಯ ಚಿತ್ರರಂಗದ ವಿಶಿಷ್ಟ ವ್ಯಕ್ತಿತ್ವ, ಅಸಾಧಾರಣ ಪ್ರತಿಭೆ ಮತ್ತು ಬಹುಮುಖಿ ಪಾತ್ರಗಳನ್ನು ನಿರ್ವಹಿಸಿ ಶ್ರೇಷ್ಠ ಅಭಿನಯಿಸ್ತ್ರಿ ಅನ್ಸ್ಕೊಂಡಿರೋ ಹಿರಿಯ ನಟಿ ಶಬಾನಾ ಆಜ್ಮಿ ಅವರಿಗೆ ಕರ್ನಾಟಕ ಸರ್ಕಾರದ ವತಿಯಿಂದ ಅಂದ್ರೆ ಈ ಚಲನಚಿತ್ರೋತ್ಸವದ ಅಂಗವಾಗಿ ಜೀವಮಾನ ಸಾಧನೆ ಪ್ರಶಸ್ತಿಯನ್ನ ಕೊಟ್ಟರು ಸನ್ಮಾನ ಸಿದ್ದರಾಮಯ್ಯನವರು. ಅದರ ಜೊತೆಗೆ ಅವರ ಪತಿ ಜಾವೇದ್ ಅಖ್ತರ್ ಕೂಡ ಅಷ್ಟೇ ಭಾರತೀಯ ಚಿತ್ರರಂಗದ ಅತ್ಯಂತ ಸರ್ವಶ್ರೇಷ್ಠ ಕವಿ, ಕಥೆಗಾರ, ಸಾಹಿತಿ ಎಲ್ಲವೂ ಕೂಡ. ಅವರೆಲ್ಲ ಬಾಲಿವುಡ್ ಚಿತ್ರರಂಗವನ್ನು ಶ್ರೀಮಂತಗೊಳಿಸಿದ ಅಪರೂಪದ ಪ್ರತಿಭಾಶಾಲಿಗಳ ಪೈಕಿ ಒಬ್ರು. ಅಷ್ಟೇ ಅವರಿಬ್ರು ಕೂಡ ಇವತ್ತಿಗೂ ಸಕ್ರಿಯರಾಗಿದ್ದಾರೆ ತಮ್ಮ ವೃತ್ತಿ ಕ್ಷೇತ್ರದಲ್ಲಿ. ಜಾವೇದ್ ಅಖ್ತರ್ ಅವರಿಗೆ ರಾಜ್ಯಸಭಾ ಸದಸ್ಯತ್ವದ ಅವಕಾಶ ಕೂಡ ಸಿಕ್ಕಿತ್ತು. ಆ ಜಾವೇದ್ ಅಖ್ತರ್ ಮತ್ತು ಶಬಾನಾ ಆಜ್ಮಿ ದಂಪತಿಗಳಿಗೆ ತಮ್ಮ ಮನೆಯಲ್ಲೇ ಪುರಸ್ಕಾರ ಮಾಡಿದ ಸನ್ಮಾನ ಸಿದ್ದರಾಮಯ್ಯನವರ ಆ ನಿರ್ಧಾರದ ಬಗ್ಗೆ ನಾವೇನೋ ಅದಕ್ಕೆ ಅಸೂಯೆ ಪಡಬೇಕಾಗಿಲ್ಲ. ಆ ಪ್ರಶಸ್ತಿಗೆ ಅವರು ಖಂಡಿತವಾಗೂ ಅರ್ಹರೇ. ಜೊತೆಗೆ ಕರ್ನಾಟಕ ಸರ್ಕಾರದ ವತಿಯಿಂದ 10 ಲಕ್ಷ ರೂಪಾಯಿಗಳ ಒಂದು ಚೆಕ್ ಅನ್ನು ಕೂಡ ಅವ್ರಿಗೆ ಗೌರವ ಧನದ ರೀತಿಯಲ್ಲಿ ಕೊಟ್ಟು ಪುರಸ್ಕಾರ ಮಾಡಿದ್ರು ಮುಖ್ಯಮಂತ್ರಿಗಳು. ನಮ್ಮ ತಕರಾರಿಷ್ಟೇ, ಶಬಾನಾ ಆಜ್ಮಿ ಅವ್ರ ಜೊತೆಗೇನೆ ಚಲನಚಿತ್ರ ಬೆಳ್ಳಿತೆರೆಗೆ ಪಾದಾರ್ಪಣೆ ಮಾಡಿದ ಕರ್ನಾಟಕದವರೇ ಆದ ಅವಿಜಾತ ಕಲಾವಿದ ಅನಂತ್ ನಾಗ್ ಮತ್ತು ಶಬಾನಾ ಆಜ್ಮಿ ಇಬ್ರು ಕೂಡ ಶ್ಯಾಮ್ ಬೆನ್ಗಲ್ ರವರ ಅಂಕುರ್ ಚಿತ್ರದ ಮೂಲಕ ಮೊಟ್ಟ ಮೊದಲ ಬಾರಿಗೆ 50 ವರ್ಷಗಳ ಹಿಂದೆ ಪಾದಾರ್ಪಣೆ ಮಾಡಿದ್ರು 1975-76 ಅವಧಿಯಲ್ಲಿ. ಅದಾದ ನಂತರ ಮಂಥನ್ ಮತ್ತಿತರ ಹಿಂದಿ ಚಿತ್ರಗಳು ಸೇರಿದಂತೆ ಇವತ್ತಿನವರೆಗೂ ಕೂಡ ಅನಂತ್ ನಾಗ್ ನಿರ್ವಹಿಸದೇ ಇರೋ ಪಾತ್ರಗಳೇ ಇಲ್ಲ. ವೈವಿಧ್ಯಮಯ ಪಾತ್ರಗಳಲ್ಲಿ ಶಬಾನಾ ಆಜ್ಮಿ ಅವರಷ್ಟೇ ಸಮರ್ಥವಾಗಿ ಕಲಾತ್ಮಕ ಚಿತ್ರಗಳು ಮತ್ತು ಕಮರ್ಷಿಯಲ್ ಚಿತ್ರಗಳು ಎರಡರಲ್ಲೂ ಕೂಡ ತಮ್ಮ ವಿಶಿಷ್ಟ ಛಾಪನ್ನೊತ್ತಿರುವ ಅನಂತ್ ನಾಗ್ ಕಳೆದ ವರ್ಷವಷ್ಟೇ ತಮ್ಮ ನಟನಾ ಬದುಕಿನ ಸುವರ್ಣ ಮಹೋತ್ಸವವನ್ನು ಆಚರಿಸಿದ್ರು. 50 ವರ್ಷಗಳನ್ನ ಪೂರೈಸಿದ್ರು. ಮತ್ತು ಈ ಪ್ರಸಕ್ತ ವರ್ಷದ 2025 ಜನವರಿ 25 ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಭಾರತ ಸರ್ಕಾರ ಅವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನ ಘೋಷಣೆ ಮಾಡಿ ಮತ್ತೊಂದು ಅವರ ಕಿರೀಟಕ್ಕೆ ಮತ್ತೊಂದು ಪುಕ್ಕವನ್ನು ಅಂಟಿಸ್ತು. ಆದ್ರೆ ಈ ಎರಡೂ ಸಾಧನೆಗಳಿಗೂ ಕೂಡ ಕರ್ನಾಟಕ ಸರ್ಕಾರದ ವತಿಯಿಂದ ಮುಖ್ಯಮಂತ್ರಿಗಳಾಗ್ಲಿ ಉಪಮುಖ್ಯಮಂತ್ರಿಗಳಾಗ್ಲಿ ಅಥವಾ ಕಲಾಭಿರುಚಿ ಇರುವ ಇತರ ಯಾವುದೇ ಸಚಿವನಾಗ್ಲಿ ಒಂದು ಸೌಜನ್ಯಕ್ಕಾದ್ರೂ ಒಂದು ಅಭಿನಂದನಾ ಸಂದೇಶವನ್ನ ಕೊಡೋ ಗೋಜಿಗೆ ಹೋಗಿಲ್ಲ. ಚಿತ್ರರಂಗಕ್ಕೆ ಅನಂತ್ ನಾಗ್ ಕೊಡುಗೆ ಅಸಾಧಾರಣವಾದದ್ದು ಅನ್ನೋದ್ರ ಬಗ್ಗೆ ಪ್ರಶ್ನೆಯೇ ಇಲ್ಲ, ಅದರ ವಿವಾದವೇ ಇಲ್ಲ. ಅವ್ರು ಯಾವತ್ತೂ ಕೂಡ ತಮ್ಮ ವ್ಯಕ್ತಿ ವೈಭವವನ್ನ ಮಾಡ್ಕೊಳ್ಳೇ ಇಲ್ಲ. ಈ ತರ ಅನೇಕ ತಾರೆಗಳಂತೆ ಕಟೌಟು, ಕ್ಷೀರಾಭಿಷೇಕ, ಅಭಿಮಾನಿಗಳ ಸಂಘ ಇತ್ಯಾದಿ ಯಾವ ಹವ್ಯಾಸಕ್ಕೂ ಬೀಳ್ತಾನೆ ಒಬ್ಬ ಶುದ್ಧ ಕಲಾವಿದನಂತೆ
ತಮ್ಮ ವಯೋಮಾನಕ್ಕೆ ತಕ್ಕಂತ ಪಾತ್ರಗಳಲ್ಲಿ ಇವತ್ತಿಗೂ ನಮ್ಮನ್ನೆಲ್ಲ ರಂಜಿಸ್ತಾ ಬರ್ತಾ ಇದ್ದಾರೆ. ಅವರು ಬರೀ ಹೀರೋ ಆಗಷ್ಟೇ ಅಲ್ಲ, ಒಬ್ಬ ಕಾಮಿಡಿ ಹೀರೋ ಆಗಿ ಕೂಡ ತಮ್ಮ ನಟನಾ ಬದುಕಿಗೆ ಒಂದು ಹೊಸ 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 ಆಯಾಮಗಳನ್ನ ಕೊಡ್ತಾ ಬಂದ್ರು. ಅವರ ಪ್ರಯೋಗಶೀಲತೆ, ಕ್ರಿಯಾಶೀಲತೆ, ಸೃಜನಶೀಲತೆ ಅದು ಯಾವುದು ಸಿದ್ದರಾಮಯ್ಯ ಮತ್ತು ಅವ್ರ ಸಹೋದ್ಯೋಗಿಗಳಿಗೆ ಗೊತ್ತಿಲ್ಲ ಅಂತ ಇರಲಿಲ್ಲ. ಆದ್ರೆ ಯಾಕೆ ಈ ಪರಿಯಾದ ನಿರ್ಲಕ್ಷ್ಯ? ಕನಿಷ್ಠ ಪಕ್ಷ ಪ್ರಸಕ್ತ ವಿಧಾನಮಂಡಲದ ಅಧಿವೇಶನ ನಡೀತಿರುವಾಗ ಒಂದು ಅಭಿನಂದನಾ ನಿರ್ಣಯವನ್ನಾದ್ರೂ ಪಾಸ್ ಮಾಡಬೇಕಾಗಿತ್ತು. ಕನ್ನಡ ಚಿತ್ರರಂಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಬಿಟ್ರೆ ಪದ್ಮಭೂಷಣ ಪ್ರಶಸ್ತಿಗೆ ಪಾತ್ರರಾದ ಎರಡನೇ ವ್ಯಕ್ತಿ ಅಂತಂದ್ರೆ ಅನಂತ್ ನಾಗ್. ಅನಂತ್ ನಾಗ್ ಅವರಿಗೆ ಅಭಿನಂದನೆ ಕೋರುವ ಒಂದು ನಿರ್ಣಯವನ್ನಾದ್ರೂ ಪಾಸ್ ಮಾಡಬಹುದಾಗಿತ್ತು. ಅಥವಾ ಮೊನ್ನೆ ಈ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಉದ್ಘಾಟನಾ ಸಮಾರಂಭವೇನಿತ್ತಲ್ಲ, ಅದಕ್ಕೆ ಮುಖ್ಯ ಅತಿಥಿಯಾಗಿ ಅವ್ರನ್ನು ಕೂಡ ಆಹ್ವಾನಿಸಬಹುದಾಗಿತ್ತು. ಶಿವಣ್ಣನ ಜೊತೆಗೆ ಅನಂತ್ ನಾಗ್ ಕೂಡ ಆ ವೇದಿಕೆ ಮೇಲೆ ವಿರಾಜಮಾನರಾಗಿದ್ರೆ ಆ ಇಡೀ ಪ್ರಸಂಗಕ್ಕೆ, ಆ ಇಡೀ ಸಮಾರಂಭಕ್ಕೆ ವಿಶೇಷ ಕಳೆ ಬರ್ತಾ ಇತ್ತು. ಉಳಿದ ಸ್ಟಾರ್ಗಳೆಲ್ಲ ಅವು ಆಮಂತ್ರಣ ಇರ್ಲಿ ಇಲ್ಲದೆ ಇರಲಿ ಅಭಿಮಾನಕ್ಕೋಸ್ಕರವಾದ್ರೂ ಬಂದು ಸೇರ್ತಾ ಇದ್ರು. ಅಂತ ಸಣ್ಣ ಪುಟ್ಟ ಶಿಷ್ಟಾಚಾರಗಳಲ್ಲೂ ಕೂಡ ಯಾಕೆ ರಾಜಕೀಯವನ್ನ ಬರೆಸ್ತಾ ಬಂತಾರೆ ಸಿದ್ದರಾಮಯ್ಯ? ಹೌದು, ಇರಬಹುದು ಅನಂತ್ ನಾಗ್ ಅವರೊಬ್ಬ ರಾಜಕಾರಣಿ ಕೂಡ, ಒಂದ್ ಕಾಲದಲ್ಲಿ ಪೂರ್ಣಾವಧಿ ರಾಜಕಾರಣಿನೇ ಆಗಿದ್ರು. ಸಿದ್ದರಾಮಯ್ಯನವರ ಮಂತ್ರಿ ಸಹೋದ್ಯೋಗಿ ಆಗಿದ್ರು ಜಯೇಶ್ ಪಟೇಲ್ರ ಮಂತ್ರಿ ಮಂಡಲದಲ್ಲಿ. ಮಲ್ಲೇಶ್ವರಂ ಕ್ಷೇತ್ರದಿಂದ ಗೆದ್ದು MLA ಆಗಿದ್ರು. ಅದಾದ ನಂತರ ರಾಜಕಾರಣದಿಂದ ದೂರ ಸರಿದು ಸಂಪೂರ್ಣವಾಗಿ ಕಳೆದ ಕಾಲು ಶತಮಾನ ಚಿತ್ರರಂಗಕ್ಕೆ ಮತ್ತು ಟಿವಿ ಸೀರಿಯಲ್ಗಳಿಗೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿದ್ದಾರೆ. ಅನಂತ್ ನಾಗ್ ಅವರ ನಟನಾ ಬದುಕು, ಸಾರ್ವಜನಿಕ ಸೇವೆ ಎಲ್ಲವನ್ನು ಗುರುತಿಸ್ಬಿಟ್ಟು ಒಂದು ಕನಿಷ್ಠ ಪಕ್ಷ ಒಂದು ಸಾಂಕೇತಿಕವಾಗಿ ಒಂದು ಸಂದೇಶವನ್ನಾದ್ರೂ ಕಳಿಸೋ ಆ ಶಿಷ್ಟಾಚಾರವನ್ನು ಕೂಡ ಪಾಲಿಸಲಿಲ್ಲ ಅನ್ನೋದೇ ನಮ್ಮ ವಿಷಾದ. ಹೀಗಾಗಿ ಶಬಾನಾಗೆ ಸನ್ಮಾನ, ಅನಂತ್ ನಾಗ್ಗೆ ಅಪಮಾನ ಅನ್ನೋ ಶೀರ್ಷಿಕೆಯನ್ನ ಅತ್ಯಂತ ನೋವಿನಿಂದ ಬಳಸಬೇಕಾಗಿ ಬಂದಿದೆ. ಅಪಮಾನ ಅಂತಂದ್ರೆ ಅವ್ರ ಬಗ್ಗೆ, ಅವರ ಕೊಡುಗೆ ಮತ್ತು ಸಾಧನೆ ಕುರಿತಂತೆ ಕರ್ನಾಟಕ ಸರ್ಕಾರ ತೋರ್ತಾ ಇರುವಂತಹ ದಿವ್ಯ ನಿರ್ಲಕ್ಷ್ಯ. ಮೊನ್ನೆ ತಾನೇ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕರು ಮತ್ತು ಕೇಂದ್ರ ಸಚಿವರಾಗಿರೋ ಪ್ರಹ್ಲಾದ್ ಜೋಶಿ ಅವರು ಅವರ ಡಾಲರ್ಸ್ ಕಾಲನಿಯ ಅವರ ಸ್ವಂತ ನಿವಾಸಕ್ಕೆ ಹೋಗ್ಬಿಟ್ಟು ಅನಂತ್ ನಾಗ್ ಅವರಿಗೆ ಪುರಸ್ಕಾರ ಮಾಡಿದ್ರು, ಸನ್ಮಾನ ಮಾಡಿದ್ರು ನಿಜ. ಆದ್ರೆ ಸಾರ್ವಜನಿಕವಾಗಿ ಒಂದು ಅವ್ರಿಗೆ ಆಗ್ತಿರೋ ಅಪಮಾನದ ಬಗ್ಗೆ, ನಿರ್ಲಕ್ಷ್ಯದ ಬಗ್ಗೆ ಒಂದೇ ಒಂದು ಮಾತಾಡಲ್ಲ. ಕರ್ನಾಟಕ ಸರ್ಕಾರದ ಈ ಪಕ್ಷಪಾತ ಪೂರಿತ ನಿಲುವಿಗೆ ಕುರಿತಂತೆ ಒಂದೇ ಒಂದು ಪ್ರತಿಕ್ರಿಯೆ ಕೂಡ ಯಾರು ಕೊಡಲ್ಲ. ಹೋಗ್ಲಿ, ಅನಂತ್ ನಾಗ್ ಅವರ ಒಟ್ಟು ಕೊಡುಗೆಯ ಬಗ್ಗೆ ಒಂದು 2 ದಿನದ ವಿಶೇಷ ಒಂದು ವಿಚಾರ ಸಂಕಿರಣವನ್ನೇ ಏರ್ಪಡಿಸಬಹುದು ಕನ್ನಡ ಸಂಸ್ಕೃತಿ ಇಲಾಖೆ. ಅದು ಮಾಡ್ತಾ ಇಲ್ಲ. ಇದು ನಮಗೊಂಥರ ಹಿತ್ತಲ ಗಿಡ ಮದ್ದಲ್ಲ ಅಂತ. ನಮ್ಮವರೇ ಆದ ಅನಂತ್ ನಾಗ್ ತಮ್ಮ ನಟನಾ ಬದುಕಿನ ಸುವರ್ಣ ಮಹೋತ್ಸವ ಆಚರಿಸಿದಾಗ್ಲೂ ದಿವ್ಯ ನಿರ್ಲಕ್ಷ್ಯ, ಪದ್ಮಭೂಷಣ ಪುರಸ್ಕಾರಕ್ಕೆ ಪಾತ್ರರಾದಾಗ್ಲೂ ದಿವ್ಯ ನಿರ್ಲಕ್ಷ್ಯ ಇರಲಿ. ಇದರಿಂದ ಅನಂತ್ ನಾಗ್ ಅವರಿಗೆ ವ್ಯಕ್ತಿಗತವಾಗಿ ಯಾವುದೇ ನಷ್ಟ ಇಲ್ಲ. ಆದರೆ ಕನ್ನಡದ ಸದಭಿರುಚಿಯ ಚಿತ್ರ ಪ್ರೇಮಿಗಳಿಗೆ ನೋವಾಗ್ತಾ ಇರುತ್ತೆ, ಸಂಕಟವಾಗ್ತಾ ಇರುತ್ತೆ. ಅನಂತ್ ನಾಗ್ನವ್ರನ್ನ ನಿರ್ಲಕ್ಷಿಸ್ಬಿಟ್ಟು ಶಬಾನಾ ಆಜ್ಮಿ, ಜಾವೇದ್ ಅಖ್ತರ್ ದಂಪತಿಗಳನ್ನ ಕರೆಸ್ಕೊಂಡು ಜೀವಮಾನ ಪ್ರಶಸ್ತಿ 10 ಲಕ್ಷ ರೂಪಾಯಿ ಪುರಸ್ಕಾರ ಕೊಟ್ಟು ಸನ್ಮಾನ ಮಾಡಿದ್ರಲ್ಲ, ಅಲ್ಲೂ ಕೂಡ ಏನಾದ್ರು ಇವರ ವೋಟ್ ಬ್ಯಾಂಕ್ ರಾಜಕಾರಣದ ಒಂದು ಛಾಯೆ ಅದ್ರ ಮೇಲೆ ಬಿದ್ದಿದೆಯಾ ಅಂತ ಈ ನಿರ್ಧಾರದಲ್ಲೂ ಕೂಡ ಬಹುಶಃ ಆಗಲ್ಲ ಅಂತ ನಾವು ಅನ್ಕೊಳ್ಳೋಣ. ಅಷ್ಟು ಆ ಮಟ್ಟಕ್ಕೆ ಇಳಿತಾರೆ ಅಂತ ನಾವು ಅನ್ಕೊಂಡಿಲ್ಲ. ಆದ್ರೂ ಕೂಡ ಶಬಾನಾ ಆಜ್ಮಿ ಮತ್ತು ಜಾವೇದ್ ಅಖ್ತರ್ಗಿಂತ ಕಮ್ಮಿ ಇಲ್ಲದ ಸಾಧನೆ ಮತ್ತು ಕೊಡುಗೆ ಅನಂತ್ ನಾಗ್ ಅವ್ರದ್ದು ಅಂತ ಮತ್ತೊಮ್ಮೆ ನೆನಪಿಸ್ಕೊಳ್ತಾ ಕರ್ನಾಟಕ ಸರ್ಕಾರ ಆದಷ್ಟು ಬೇಗ ಈ ಲೋಪವನ್ನ ತಿದ್ಕೊಳ್ಳಿ ಅಂತ ಹಾರೈಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದಾನೆ. ನಮಸ್ಕಾರ.